ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮಳೆಗಾಲ ಆಗಿರೋದ್ರಿಂದ ವಿಡಿಯೋಗಳನ್ನು ಬೇಗ ರಿಲೀಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೆಟ್ವರ್ಕ್, ಪವರ್ ಅಥವಾ ಕರೆಂಟ್ ಇಶ್ಯೂಗಳು ನಮ್ಮ ಹಳ್ಳಿಯಲ್ಲಿ ತುಂಬ ಇರೋದ್ರಿಂದ ಕಳೆದ 3-4 ದಿನಗಳಿಂದ ಇಲ್ಲಿ ಕರೆಂಟ್ ಇಲ್ಲ. ಹಾಗಾಗಿ ನಾನು ಬೇರೆ ಬೇರೆ ವ್ಯವಸ್ಥೆಗಳ ಮೂಲಕ ವಿಡಿಯೋ ಮಾಡಬೇಕಾಗತ್ತೆ. ಸ್ವಲ್ಪ ದಿನ ಈ ರೀತಿ ಆಗ್ತಾ ಇರುತ್ತೆ. ಹಾಗಾಗಿ ನನ್ನ ಹತ್ರ ಯಾವಾಗೆಲ್ಲ ಆಗುತ್ತೋ ಆವಾಗ ನಾನು ವಿಡಿಯೋ ರಿಲೀಸ್ ಮಾಡ್ತಾನೆ ಇರ್ತೇನೆ. ಅದು ಹಗಲಿರ್ಬೋದು, ರಾತ್ರಿ ಇರ್ಬೋದು, ನನಗೆ ಸಮಯ ಸಿಕ್ಕಾಗ ವಿಡಿಯೋ ರಿಲೀಸ್ ಮಾಡ್ತೇನೆ. ನಿಮ್ಮ ಒಂದು ಟೈಮನ್ನು ನೀವು ಅದರ ಆಧಾರದ ಮೇಲೆ ಸೆಟ್ ಮಾಡ್ಕೊಳ್ಬಹುದು. ಹೇಗೆ ಸ್ವಲ್ಪ ದಿನ ಅನ್ಸರ್ಟಿನಿಟಿ ಖಂಡಿತ ಇರುತ್ತೆ. UPS ಏನೋದೇ ಒಂದು ಅನ್ಸರ್ಟಿನಿಟಿ, ಹಾಗಾಗಿ ಬೇರೆ ಬೇರೆ ಅನ್ಸರ್ಟಿನಿಟಿಗಳು ಜೊತೆಗೆ ಇರೋದೆ. ಇವತ್ತಿನ ಈ ವಿಡಿಯೋ ಮಾಡ್ತಾ ಇರೋದು ಯಾಕಂತಂದರೆ, ಈಗ ಬೇರೆ ಬೇರೆ ಸಬ್ಜೆಕ್ಟ್ಗಳು ಒಟ್ಟಿಗೆ ಸ್ಟಾರ್ಟ್ ಆಗಿದೆ. ಚಿಕ್ಕ ಚಿಕ್ಕ ವಿಡಿಯೋಗಳಿರುತ್ತೆ, 10-15 ನಿಮಿಷದ ವಿಡಿಯೋಗಳು. ಪ್ರತಿ ವಿಡಿಯೋ ಆದಮೇಲೆ ನೀವು ಅಲ್ಲಿ ಕೊಟ್ಟಿರುವ ನೋಟ್ಸ್ನ ಮೇಲೆ ಟೆಸ್ಟ್ ತಗೊಳ್ಬಹುದು. ಅದನ್ನು ಹೇಗೆ ತಗೊಳ್ಳೋದು ಮತ್ತು ಯಾವ ಪ್ರಾಂಪ್ಟನ್ನು ಯೂಸ್ ಮಾಡೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಹೇಳಿದ್ದೆ ಒಂದು ಸಾರಿ. ಆದರೆ ಈ ವಿಡಿಯೋ ಸ್ಪೆಸಿಫಿಕ್ ಆಗಿ ಬೇರೆ ಬೇರೆ ಪ್ರಾಂಪ್ಟ್ಗಳ ಮೇಲೆ ನಾನು ಮಾಡ್ತಾ ಇರೋದು. ಈ PDF ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೇನೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮೊದಲನೇದು, ಈಗ ನೀವು ಒಂದು ವಿಡಿಯೋ ನೋಡ್ತೀರಿ, ಎಕಾನಮಿದು ಒಂದು ವಿಡಿಯೋ ನೋಡ್ತೀರಿ, ಅದರ ನೋಟ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ತೀರಿ. ಡೌನ್ಲೋಡ್ ಮಾಡಿಕೊಂಡು ಗೂಗಲ್ ಜೆಮಿನಿಗೆ ಹೋಗ್ತೀರಿ. ಜೆಮಿನಿಗೆ ಹೋಗಿ ಈ ಕೆಳಗಡೆ ಇರೋ ಪ್ರಾಂಪ್ಟನ್ನು ನೀವು ಅಲ್ಲಿ ಕಾಪಿ ಪೇಸ್ಟ್ ಮಾಡ್ತೀರಿ. ಇಲ್ಲಿಂದ ಕಾಪಿ ಮಾಡಿ ಜೆಮಿನಿಯಲ್ಲಿ ಪೇಸ್ಟ್ ಮಾಡಿದ್ರಾಯಿತು. ಪೇಸ್ಟ್ ಮಾಡೋದ್ರ ಜೊತೆಗೆ ಈ ಒಂದು ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ವ ನೋಟ್ಸು, ಅದು ಆ PDF ಅಪ್ಲೋಡ್ ಮಾಡಬೇಕು. ಜೆಮಿನಿ ಓಪನ್ ಮಾಡಿ ಪ್ರಾಂಪ್ಟ್ ಪೇಸ್ಟ್ ಮಾಡಿ, ಜೊತೆಗೆ ಆ ನೋಟ್ಸನ್ನು ಅಪ್ಲೋಡ್ ಮಾಡಿ ಈ ಪ್ರಾಂಪ್ಟನ್ನು ಕೊಟ್ಟರೆ ಅದು ನಿಮಗೆ ಟೆಸ್ಟ್ ಅಥವಾ ನಿಮಗೆ ಒಂದು ಕ್ವಶನ್ಗಳನ್ನು ಕೊಡ್ತಾ ಹೋಗುತ್ತೆ. ಮೊದಲು ಕೇಳುತ್ತೆ ಅದು ನಿಮಗೆ ಪ್ರಿಲಿಮ್ಸ್ ಬೇಕಾ ಅಥವಾ ಮೇನ್ಸ್ ಕ್ವಶನ್ ಬೇಕಾ ಅಂತ. ನೀವು ಪ್ರಿಲಿಮ್ಸ್ ಅಂತ ಕೊಟ್ಟರೆ ನಿಮಗೆ 15 MCQಗಳು ಬರುತ್ತೆ. ಅದು ಕ್ವಿಜ್ ಥರನೂ ಬರಬಹುದು ಅಥವಾ ಬರೀ ಟೆಕ್ಸ್ಟ್ ಥರನೂ ಬರಬಹುದು. ಟ್ರೈ ಮಾಡಿ ನೋಡಿ. ಆ ಕ್ವಿಜ್ಜಿಗೆ ನೀವು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಒಂದು ವೇಳೆ ನೀವು ಮೇನ್ಸ್ ಅಂತ ಚೂಸ್ ಮಾಡಿದರೆ ಅದು 3-4 UPSC ಮೇನ್ಸ್ ಲೆವೆಲ್ ಕ್ವಶನ್ ಕೊಡುತ್ತೆ. ಆಮೇಲೆ ನೀವು ಆನ್ಸರ್ ಬರೆದು ಅದಕ್ಕೆ ಅಪ್ಲೋಡ್ ಮಾಡಿದರೆ ಅದು ಇವ್ಯಾಲ್ಯುಯೇಷನ್ ಸಹ ಮಾಡುತ್ತೆ. ಅದರ ನಂತರ ನೀವು ಮುಂದೆ ಕಂಟಿನ್ಯೂ ಮಾಡಬಹುದು. ಅಲ್ಲೇ ಬೇಕಾದರೆ ಅದರ ಹತ್ರ ಬೇರೆ ಬೇರೆ ಡೌಟ್ಸ್ ಇದ್ದರೆ ಕೇಳಬಹುದು. ಕನ್ನಡದಲ್ಲಿ ಬೇಕಾದರೂ ಕೇಳಬಹುದು, ಇಂಗ್ಲೀಷ್ನಲ್ಲಿ ಬೇಕಾದರೂ ಕೇಳಬಹುದು. ಅದು ನಿಮಗೆ ಬಿಟ್ಟಿತ್ತು. ಇದು ಮೊದಲನೇ ಪ್ರಾಂಪ್ಟು. ಇದು ಯಾವುದಕ್ಕೆ? ಕ್ಲಾಸ್ ಆದಾಗ ಕೆಳಗಡೆ ನೋಟ್ಸ್ ಇರುತ್ತೆ ಅಲ್ವಾ, ಅದನ್ನು ಅಪ್ಲೋಡ್ ಮಾಡಿ ಅದರ ಮೇಲೆ ಟೆಸ್ಟ್ ತಗೊಳ್ಳಿಕ್ಕೆ. ಇನ್ನೊಂದು ವಿಷಯ ಹೇಳಬೇಕು, ಈಗ ಫೌಂಡೇಶನ್ ಟಾಪಿಕ್ಗಳು ನಡೀತಾ ಇದೆ. ಪ್ರತಿಯೊಂದರ ಮೇಲೂ ನೀವು ಟೆಸ್ಟ್ ತಗೊಳ್ತಾ ಇರಲಿಕ್ಕೆ ಟೈಮ್ ಇರೋದಿಲ್ಲ ಮತ್ತು ಟೆಸ್ಟ್ ತಗೊಳ್ಳೋ ಅವಶ್ಯಕತೆಯೂ ಇಲ್ಲ. ನಿಮಗೆ ಟೈಮ್ ಇದ್ದರೆ, ಅವಕಾಶ ಇದ್ದರೆ ಟೆಸ್ಟ್ ತಗೊಳ್ಳಿ, ಒಳ್ಳೆಯದೇ. ಆದರೆ ಯಾವ ವಿಡಿಯೋ ಬಹಳ ಇಂಪಾರ್ಟೆಂಟು, ಅಲ್ಲಿ ಟೆಸ್ಟ್ ತಗೊಳ್ಳೇಬೇಕು ಅನ್ನೋದನ್ನು ಆಯಾ ವಿಡಿಯೋದಲ್ಲಿ ನಾನು ಹೇಳಿರ್ತೇನೆ. ನಿಜವಾಗ್ಲೂ ನೀವು ಫುಲ್ ಟೈಮ್ ಆಸ್ಪಿರೆಂಟ್ ಆಗಿದ್ದರೆ ದಯವಿಟ್ಟು ಟೆಸ್ಟ್ ತಗೊಳ್ಳಿ. ಆದರೆ ಒಂದು ವೇಳೆ ಬೇಸಿಕ್ ಈ ಕಾನ್ಸೆಪ್ಟ್ ನನಗೆ ಗೊತ್ತಾಗಿದೆ, ಕ್ಲಿಯರ್ ಆಗಿದೆ ಅಂತ ಒಂದು ಕಾನ್ಫಿಡೆನ್ಸ್ ಇದ್ದರೆ ಒಂದು ಶೀಟ್ ಮೇಲೆ ಏನು ಅರ್ಥ ಆಗಿದೆ ಅಂತ ನಿಮ್ಮದೇ ಆದ ವಾಕ್ಯದಲ್ಲಿ ಬರೀರಿ. ಆ ರೀತಿ ನಿಮ್ಮದೇ ಆದ ನೋಟ್ಸನ್ನು ನೀವೇ ಮಾಡ್ಕೊಳ್ತಾನೂ ಹೋಗ್ಬೋದು. ಪ್ರತಿಯೊಂದಕ್ಕೂ ಟೆಸ್ಟ್ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಓಕೆನಾ? ಎಸ್. ನೆಕ್ಸ್ಟ್ ಇನ್ನೊಂದು ಪ್ರಾಂಪ್ಟು ಎಸ್ಸೆ ಇವ್ಯಾಲ್ಯುಯೇಷನ್. ಇದನ್ನು ಮೊದಲು ಬೇರೆಯವರಿಗೆ ಹೇಳಿದ್ದೆ ನಾನು, ಕೆಲವರಿಗೆ ಈಗಾಗಲೇ ಗೊತ್ತಿದೆ. ಪ್ರತಿ ವಾರ ಒಂದು ಎಸ್ಸೆ ಆದರೂ ಬರೀಲೇಬೇಕು ನೀವು. UPSC ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ ಸಂಡೇ ಅಥವಾ ಸ್ಯಾಟರ್ಡೆ ಅದಕ್ಕೋಸ್ಕರ ಕೊಡಿ. ಬರೆದಿರೋ ಎಸ್ಸೆಯನ್ನು ಜೆಮಿನಿಗೆ ಅಪ್ಲೋಡ್ ಮಾಡಿ, ಇಮೇಜ್ ತೆಗೆದು ಜೆಮಿನಿಗೆ ಅಪ್ಲೋಡ್ ಮಾಡಿ ಈ ಪ್ರಾಂಪ್ಟನ್ನು ಕೊಡಿ. ಅದು ನಿಮ್ಮ ಎಸ್ಸೆಯನ್ನು ಇವ್ಯಾಲ್ಯುಯೇಟ್ ಮಾಡುತ್ತೆ ಫೈನಲ್ ಆಗಿ. ಆಮೇಲೆ ಸ್ಕೋರ್ ಸಹ ಕೊಡುತ್ತೆ. ಸ್ಕೋರ್ ಅಂತಂದರೆ 250 ಕೊಡುತ್ತೆ. ಅದು UPSCಯಲ್ಲಿ 2 ಎಸ್ಸೆ ಬರೀಬೇಕು. 125 ಮಾರ್ಕ್ಸಿಗೊಂದು, ಇನ್ನೊಂದು 125 ಮಾರ್ಕ್ಸಿಗೊಂದು, ಹೀಗೆ 2 ಎಸ್ಸೆ ಬರೀಬೇಕಾಗಿರುತ್ತೆ. ನಿಮ್ಮ ಓವರಾಲ್ ಸ್ಕೋರು 250ಗೆ ಅದು ಕೊಟ್ಟರೂ ಸಹ ಅದನ್ನು 125ಗೆ ಅರ್ಧ ಮಾಡ್ಕೊಳ್ಳಿ. ಆವಾಗ ನಿಮಗೆ ಒಂದು ಎಸ್ಸೆಗೆ ನಿಮ್ಮ ಸ್ಕೋರ್ ಎಷ್ಟು ಅಂತ ಗೊತ್ತಾಗುತ್ತೆ. ಎಸ್ಸೆ ಇವ್ಯಾಲ್ಯುಯೇಷನ್ಗೆ ಇದು. ಇದಾದಮೇಲೆ ಹಿಂದೂ ಅನಾಲಿಸಿಸ್ ವಿಡಿಯೋ. ನಾನು ನಿಮ್ಗೇನು ಹೇಳಿದ್ದೆ, ಕನ್ನಡದಲ್ಲಿ ನಾನು ಹಿಂದೂ ಅನಾಲಿಸಿಸ್ ಮಾಡೋದಿಲ್ಲ, ನೀವು ಇಂಗ್ಲೀಷ್ನಲ್ಲೇ ನೋಡಲೇಬೇಕು. ಅದು ಮಾತ್ರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಕೊಂಬಿಡಿ. 1 ತಿಂಗಳು ನಿಮಗೇನು ಅರ್ಥನೇ ಆಗದೇ ಇರಬಹುದು, ಆದರೆ ನಿಜವಾಗ್ಲೂ ನೀವು ಹಿಂದೂ ಅನಾಲಿಸಿಸನ್ನು ಇಂಗ್ಲೀಷ್ನಲ್ಲೇ ನೋಡಬೇಕು. ಇಲ್ಲದಿದ್ದರೆ UPSCಗೆ ನಿಮಗೆ ಇನ್ನೂ ಅರ್ಹತೆ ಬಂದಿಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ.
ಹಿಂದೂ ಅನಾಲಿಸಿಸ್ ಅಥವಾ ಯಾವುದೇ ಒಂದು ಇಂಗ್ಲೀಷ್ ವಿಡಿಯೋ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಮೊದಲು ಇಂಗ್ಲೀಷ್ ಕಲೀರಿ, ಅಥವಾ ನೋಡ್ತಾ ನೋಡ್ತಾ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. 1 ತಿಂಗಳು ಬಿಡದೆ ನೋಡಿ, ಅರ್ಥ ಆಗಲಿ ಆಗದೇನೆ ಇರಲಿ, ಹಿಂದೂ ಅನಾಲಿಸಿಸ್ ನೋಡಿ ಆದಮೇಲೆ ನಾನು ಅನ್ಅಕಾಡೆಮಿ ಸಜೆಸ್ಟ್ ಮಾಡ್ತೇನೆ. ನಿಮಗೆ ಬೇಕಾಗಿರೋದನ್ನು ನೀವು ನೋಡಬಹುದು. ನೋಡಿ ಆದಮೇಲೆ ಆ ವಿಡಿಯೋದ ಲಿಂಕನ್ನು ಜೆಮಿನಿಗೆ ಕೊಟ್ಟು ಹೇಗೆ ಟೆಸ್ಟ್ ತಗೊಳ್ಳೋದು ಅನ್ನೋದಕ್ಕೆ ಈ ಪ್ರಾಂಪ್ಟ್ ಇರೋದು. ಯಾವುದೇ ಹಿಂದೂ ಅನಾಲಿಸಿಸ್ ಆಗಿರಲಿ, ಲೈವ್ ಕ್ಲಾಸ್ ಮಾಡಿರ್ತಾರೆ ಅವರು. ಈಗ ಅನ್ಅಕಾಡೆಮಿಯಲ್ಲೇ ಇವತ್ತಿನ ಹಿಂದೂ ಅನಾಲಿಸಿಸ್ಸು ಪಬ್ಲಿಷ್ ಆಗುತ್ತೆ. ಪಬ್ಲಿಷ್ ಆದ ತಕ್ಷಣ ಅದು ಪ್ರೊಸೆಸಿಂಗ್ ಆಗಿರೋದಿಲ್ಲ. ನೀವು ನಾಳೆ, ಅಂದರೆ ಇವತ್ತೇನು ಅಪ್ಲೋಡ್ ಆಗಿದೆಯೋ ನಾಳೆ ಆ ವಿಡಿಯೋದ ಮೇಲೆ ಟೆಸ್ಟ್ ತಗೋಬಹುದು. ಇದು ನೆನಪಿರಲಿ. ಕೆಲವೊಂದು ಸಾರಿ ಅವತ್ತಿಂದ ಅವತ್ತೇ ಕೇಳಿಬಿಡ್ತಾರೆ ಕೆಲವರು, ಅದಕ್ಕೆ ಕ್ವಶನ್ ಬೇರೆ ಯಾವುದ್ಯಾವುದೋ ಬಂದುಬಿಡುತ್ತೆ, ಆ ವಿಡಿಯೋದಲ್ಲಿ ಇರೋದೇ ಇಲ್ಲ ಅದು. ಸೊ ಈ ಥರ ಯಾಕಾಗುತ್ತೆ ಅಂತಂದರೆ ಅವತ್ತಿನ ವಿಡಿಯೋ ಪ್ರೊಸೆಸಿಂಗ್ ಆಗಿರೋದಿಲ್ಲ. ಇನ್ನು ಮಾರನೇ ದಿನ ಪ್ರೊಸೆಸ್ ಆಗಿರುತ್ತೆ. ಮಾರನೇ ದಿನ ಆ ವಿಡಿಯೋದ ಮೇಲೆ ಟೆಸ್ಟ್ ತಗೊಳ್ಳಿ. ಇದು ಹಿಂದೂ ಅನಾಲಿಸಿಸ್ ವಿಡಿಯೋ. ಈ ಪ್ರಾಂಪ್ಟನ್ನು ಕೊಟ್ಟಾದಮೇಲೆ ಅದು ನಿಮಗೆ ಯೂಟ್ಯೂಬ್ ಲಿಂಕನ್ನು ಕೊಡಿ ಅಂತ ಕೇಳುತ್ತೆ. ಓಕೆನಾ? ಪ್ರಾಂಪ್ಟನ್ನು ಕಾಪಿ ಪೇಸ್ಟ್ ಮಾಡೋದು. ಆಮೇಲೆ ಅದಕ್ಕೆ ಕೊಟ್ಟಾದಮೇಲೆ ಅದು ಕೇಳುತ್ತೆ ನಿಮ್ಮ ಹತ್ರ, ನೋಡಿ ಅದು ಕನ್ಫರ್ಮ್ ಮಾಡಿ ಆಸ್ಕ್ ಮೀ ಟು ಪ್ರೊವೈಡ್ ಫಸ್ಟ್ ಯೂಟ್ಯೂಬ್ ವಿಡಿಯೋ ಲಿಂಕ್ ಅಂತ. ಅದ್ರ ಹತ್ರ ಆಲ್ರೆಡಿ ಪ್ರಾಂಪ್ಟಲ್ಲಿ ನಾನು ಹೇಳಿದ್ದೇನೆ. ಯಾವುದು ಕ್ವಶನ್ ಜನ್ರೇಟ್ ಮಾಡೋದಿಲ್ಲ, ಅದು ಪ್ರಾಂಪ್ಟ್ ಪೇಸ್ಟ್ ಮಾಡ್ತೀರಿ, ನಿಮ್ಮ ಹತ್ರ ಯೂಟ್ಯೂಬ್ ಲಿಂಕ್ ಕೇಳುತ್ತೆ. ನಿನ್ನೆ ಯಾವ ಒಂದು ಹಿಂದೂ ಅನಾಲಿಸಿಸ್ನ ವಿಡಿಯೋ ನೋಡಿದಿರೋ ಆ ಲಿಂಕನ್ನು ಇಲ್ಲಿ ಕೊಡಬೇಕು ಆ ಒಂದು ಜೆಮಿನಿಗೆ. ಪ್ರತಿ ಸಾರಿ ನ್ಯೂ ಚಾಟ್, ಹೊಸ ಚಾಟನ್ನು ಯೂಸ್ ಮಾಡಿ. ಹಳೆ ಚಾಟನ್ನು ಯಾವುದ್ಯಾವುದೋ ಕಂಟಿನ್ಯೂ ಮಾಡ್ತಾ ಇರಬೇಡಿ, ಹೊಸ ಚಾಟ್ ಯೂಸ್ ಮಾಡಿ. ಆವಾಗ ಅದು ನಿಮಗೆ ಕ್ವಶನ್ ಕೇಳ್ತಾ ಹೋಗುತ್ತೆ. ಇದು ಹಿಂದೂ ಅನಾಲಿಸಿಸ್ ಮೇಲೆ ಟೆಸ್ಟ್ ತಗೊಳ್ಳಿಕ್ಕೆ. ಇನ್ನು ಕೆಲವರು NCERT ಸ್ಟಾರ್ಟಿಂಗಿಂದ ಓದಿ ಅಂತ ಹೇಳಿದ್ದೆ. ಯಾವ ಒಂದು NCERTಯನ್ನು ಓದಿರ್ತೀರೋ ಆ ಚಾಪ್ಟರ್ ಮೇಲೆ ಹೇಗೆ ಟೆಸ್ಟ್ ತಗೊಳ್ಳಬಹುದು ಅಂತ ಕೆಲವರಿಗೆ ಡೌಟ್ ಇರಬಹುದು. ಅದಕ್ಕೋಸ್ಕರ NCERT ಮೇಲೆ ಟೆಸ್ಟ್ ತಗೊಳ್ಳಿಕ್ಕೆ ಈ ಪ್ರಾಂಪ್ಟ್ ಇದೆ. ನೀವು ಈ ಪ್ರಾಂಪ್ಟನ್ನು ಕೊಟ್ಟು ಆದಮೇಲೆ ಅದು ನಿಮ್ಮ ಹತ್ರ ಕನ್ಫರ್ಮ್ ಮಾಡುತ್ತೆ. ನೀವು ಆವಾಗೇನು ಮಾಡಬೇಕು, ಯಾವ NCERT ಕ್ಲಾಸು, ಸಬ್ಜೆಕ್ಟು, ಚಾಪ್ಟರು ಇದನ್ನು ಕೊಟ್ಟರೆ ಅದರ ಮೇಲೆ ಅದು ಟೆಸ್ಟ್ ಕಂಡಕ್ಟ್ ಮಾಡುತ್ತೆ. ಉದಾಹರಣೆಗೆ ಇವತ್ತು ನೀವು ಕ್ಲಾಸ್ 6 ಹಿಸ್ಟ್ರಿಯ ಚಾಪ್ಟರ್ 5 ಅನ್ನು ಓದಿದ್ದೀರಿ ಅಂತ ಇಟ್ಕೊಳ್ಳೋಣ. ಈ ಪ್ರಾಂಪ್ಟನ್ನು ಕಾಪಿ ಮಾಡಿ ಜೆಮಿನಿಯಲ್ಲಿ ಪೇಸ್ಟ್ ಮಾಡ್ತೀರಿ. ಪೇಸ್ಟ್ ಮಾಡಿ ಎಂಟ್ರ್ ಕೊಡ್ತೀರಿ. ನೆಕ್ಸ್ಟ್ ಅದು ನಿಮ್ಮ ಹತ್ರ ಯಾವ ಚಾಪ್ಟರು ಅಥವಾ ಕ್ಲಾಸ್ ಅಂತ ಕೇಳುತ್ತೆ. ಕೇಳಿದ್ಮೇಲೆ ಇದನ್ನು ಎಂಟ್ರ್ ಮಾಡಬೇಕು. NCERT ಕ್ಲಾಸ್ 6 ಹಿಸ್ಟ್ರಿ ಚಾಪ್ಟರ್ 5 ಅಥವಾ ನೀವು ಯಾವುದು ಓದಿದ್ದೀರೋ ಅದು ಆ ಥರ ಎಂಟ್ರ್ ಮಾಡಿದರೆ ಮುಂದೆ ಅದು ನಿಮಗೆ ಕ್ವಶನ್ಗಳನ್ನು ಕೊಡ್ತಾ ಹೋಗುತ್ತೆ. ಅದಕ್ಕೆ ಆನ್ಸರ್ ಮಾಡಿ. ಕಲಿಯುವುದು ಅಥವಾ ಯಾವುದೇ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಇರುವಂಥ ಬೆಸ್ಟ್ ಮೆಥಡ್ಡು 1 ಸಾರಿ ಅಥವಾ 2 ಸಾರಿ ಓದಿ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಪದೇ ಪದೇ ಟೆಸ್ಟ್ ತಗೊಳ್ಳೋದು. ಇದನ್ನು ನಾನು ಹೇಳ್ತಾನೆ ಇರ್ತೇನೆ. ನೋಡೋಣ ಯಾವ ತರಹ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ. ಸೊ ಎಷ್ಟು 4ರಿಂದ 5 ಪ್ರಾಂಪ್ಟ್ ಇದೆ ಅಲ್ವಾ ಇದರಲ್ಲಿ. NCERT, ಅದಾದಮೇಲೆ ಹಿಂದೂ ಅನಾಲಿಸಿಸ್ಸು, ಮತ್ತು ಅದಾದಮೇಲೆ essay. 4 ಪ್ರಾಂಪ್ಟ್ ಇದೆ ಇದರಲ್ಲಿ. ಇದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.